ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸ್ಯಾಂಡಲ್ವುಡ್ ನ ದಚ್ಚು ಅಥವಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಕೊಲೆ ಕೇಸ್ನಲ್ಲಿ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಏನು ಎತ್ತ ಅನ್ನುವಂಥದ್ದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪ್ಡೇಟ್ ಅನ್ನು ನೋಡ್ತಾ ಹೋಗೋಣ. ಇವತ್ತು ಬೆಳಗ್ಗೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ನ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವ್ರನ್ನ ಪೊಲೀಸರು ಕೊಲೆ ಕೇಸ್ನಲ್ಲಿ ಇದೀಗ ಅರೆಸ್ಟ್ ಮಾಡಿದ್ದಾರೆ. ಇಟ್ಟೊತ್ತು ಕಣಿ ಹೇಳ್ತಾ ಇನ್ನ ಹಾಳಾಗೋಯ್ತೀಯಾ ಎಲ್ಲ ಬಿಟ್ಬಿಟ್ಟು ಬದುಕಲ್ ಕಲಿ. ಮೈಸೂರಿನಲ್ಲಿ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಇವತ್ತು ಬೆಳಗ್ಗೆ ಮೈಸೂರಿನಲ್ಲಿದ್ದಂತಹ ದರ್ಶನ್ ಅವ್ರನ್ನ ಒಂದು ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇನ್ನೋಸೆಂಟು ಅಂತ ಪ್ರೂವ್ ಆದ್ರೆ ಹುಡುಗ ಜೈಲ್ಗೆ ಹೋಗ್ಬಿಡ್ತಾನೆ. ಅಲ್ಲಿ ಬಿಡು, ಕಳ್ಸಿದ್ರ ಆಯ್ತು. ನೋಡ್ತಾ ಹೋಗೋಣ ಬನ್ನಿ. ರೇಣುಕಾ ಸ್ವಾಮಿ ಅಂತ ಇದನ್ನ ಹೆಸರು. ಅಡ್ಜಸ್ಟ್ಮೆಂಟ್ ಏನಾದ್ರು ಹುಡುಗಿರ್ ಸಮಾಚಾರ ಇದೆಯಾ ಅಂತ ಇದನ್ನೆಲ್ಲ ಕೇಳ್ತಾರ. ಓಕೆ, ಈ ಪ್ರಕರಣ ಎಲ್ಲಿಂದ ಎಲ್ಲಿಗೋ ತಿರುವನ್ನ ಪಡೆದುಕೊಳ್ತಾ ಇದೆ. ಪವಿತ್ರ ಗೌಡ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ರು ರೇಣುಕಾ ಸ್ವಾಮಿ. ಆ ಸಂದರ್ಭದಲ್ಲಿ ದರ್ಶನ್ ಆಪ್ತರಿಂದ ಆತನಿಗೆ ಹಲ್ಲೆ ಆಗಿತ್ತು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಟೈಟ್ಲಲ್ಲೇ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆಯಲ್ಲ ಸರ್, ಏನ್ ವಿಷಯ? ಇನ್ನು ಸ್ಕ್ರೀನ್ ಪ್ಲೇ ನೋಡಿ ಎಂತ ಟ್ವಿಸ್ಟ್ಗಳು ಇರ್ತವೆ. ತೀವ್ರವಾಗಿ ಅಸ್ವಸ್ಥಗೊಂಡು ರೇಣುಕಾ ಸ್ವಾಮಿ ಅವರು ಸಾವನ್ನಪ್ಪಿದ್ದಾರೆ. ಕೊಲೆ ಆರೋಪಿಗಳ ಹೇಳಿಕೆಯನ್ನು ಆಧರಿಸಿ ಸದ್ಯ ನಟ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಓಕೆ, ಇದೆಲ್ಲ ಕಾಮನ್ ಕಂಡ್ರ, ಏನ್ ಫಸ್ಟ್ ಟೈಮ್. ಪವಿತ್ರ ಗೌಡ ಕೇಸ್ ಹಿಂದೆ ಸಿಕ್ಕಾಪಟ್ಟೆ ಏನು ವೈರಲ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವ್ಯಕ್ತಿ ಯಾರು ರೇಣುಕಾ ಸ್ವಾಮಿ ಅನ್ನುವಂಥವ್ರು ಪೋಸ್ಟ್ ಮಾಡಿದ್ರು ಅಂತ ಹೆಚ್ಚು. ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡೆಯೋಕ್ಕಾಗಲ್ಲ, ಈಗ ನಮ್ಮ ಕೈಯಲ್ಲೂ ತಡೆಯೋಕ್ಕಾಗಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಆರಂಭದಲ್ಲಿ ಇವರೇನು ಸಿನಿಮಾ ರಂಗದವರ ಅಥವಾ ಯಾರು ಬಿಸ್ನೆಸ್ ಮೆನ್ ಅನ್ನೋ ಪ್ರಶ್ನೆ ಇತ್ತು, ಬಟ್ ಇಲ್ಲ, ಇದು ಬೇರೆಲ್ಲೋ ಲಿಂಕ್ ಅನ್ನ ಪಡೆದುಕೊಳ್ತಾ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಪರ್ಸನಲ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಅಲ್ವಾ ಮುರಳಿ? ವಿಜಯನಗರ ಪ್ರಮುಖವಾಗಿ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ ಅವರ ನಡುವೆ ಒಂದಷ್ಟು ಗಲಾಟೆಗಳು ಇನ್ಸ್ಟಾಗ್ರಾಮ್ ಗಳಲ್ಲಿ ನಾವು ನೋಡಿದ್ವಿ. ಕೆಟ್ಟಗಾಲ ಬಂತು ಅಂದ್ರೆ ಕಾಲಿನ ಕೆರ ಕಾಳಿಂಗ ಸರ್ಪವಾಗಿ ಕುಟುಕುತ್ತಂತೆ. ಈ ಹಿಂದೆ ಕೂಡ ಆದಂತ ಬೆಳವಣಿಗೆಗಳಿತ್ತು. ಆದ್ರೆ ಪವಿತ್ರ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೇಣುಕಾ ಸ್ವಾಮಿ ಏನಿದ್ದಾರೆ ಚಿತ್ರದುರ್ಗ ಮೂಲದ ವ್ಯಕ್ತಿ ಅವರು ಒಂದಷ್ಟು ತಗೊಳ್ಳಿಲ್ಲ ಅಂದ್ರೆ ನಾನು ರಿಯಾಕ್ಷನ್ ತೋರಿಸಬೇಕಾಗುತ್ತೆ. ಸರ್, ಯು ಆರ್ ರಿಯಲಿ ಅನ್ಫಿಟ್ ಟು ಸಿಟ್ ಇನ್ ದಿಸ್ ಚೇರ್ ಸರ್. ಪ್ಲೀಸ್ ಡು ವೆಕೇಟ್ ಸರ್, ಪ್ಲೀಸ್ ಗೆಟ್ ಔಟ್. ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಜೊತೆಗೆ ಪೋಸ್ಟ್ ಗಳನ್ನ ಮಾಡ್ತಾ ಇದ್ರು. ಈ ರೀತಿಯ ವಿಚಾರಗಳು ಕೂಡ ಇರುವಂತದ್ದು. ಮಾತಿಗೆ ಮುಂಚೆ ನಾನ್ ವೀರಾಪುರದ ಪಟೇಲ ಅಂತ ಕೊಚ್ಕತ್ತಾ ಇದ್ದಲ್ಲ, ಈಗ ಆ ಸಂದರ್ಭದಲ್ಲಿ ಆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿನಲ್ಲಿ ಹಿಡಿದಿರ್ತಾರೆ. ಅಲ್ಲಿ ಇನ್ನೊಂದು ತಳಿಸಿರುವಂತಹ ಒಂದಷ್ಟು ಪ್ರಯತ್ನಗಳಾಗಿತ್ತು. ಆ ಸಂದರ್ಭದಲ್ಲಿ ತೀವ್ರ ಅಸ್ವಸ್ಥವಾಗಿ ಅವರು ಸಾವನ್ನಪ್ಪಿದ್ರು. ಅಲ್ಲ, ಪಂಚಾಯತಿಗೆ ಸೇರಿರೋ ಜನಗಳೆಲ್ಲ ನೋಡಿ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಏನೋ ಮೇ ಬಿ ದರ್ಶನ್ ಅವರೇ ಅವರನ್ನ ಪತ್ತೆ ಹಚ್ಚಿ ಏನಾದ್ರು ಏನೋ ಬುದ್ಧಿವಾದ ಹೇಳಿಕೆ ಏನಾದ್ರು ಕಳ್ಸಿಕೊಟ್ಟಿದ್ರ. ಜೊತೆಗೆ ಲವ್, ಮ್ಯಾರೇಜ್, ಎವ್ರಿಥಿಂಗ್ ಫೈನ್ ಇಫ್ ದ ಗರ್ಲ್ ಲವ್ ಯು, ಅದರ್ವೈಸ್ ಪೊಲೀಸ್ ಕಂಪ್ಲೇಂಟ್, ಯು ಬಿಹೈಂಡ್ ಬಾರ್. ನಮಗೆಲ್ಲ ಗೊತ್ತಾಗೋಯ್ತು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬರು ಇಟ್ಕೊಂಡಿಲ್ಲ.